ಕೇರಳದ ನಂತರ ಕರ್ನಾಟಕದಲ್ಲೂ ಸರ್ಕಾರ ವರ್ಸಸ್ ಗವರ್ನರ್. ಸರ್ಕಾರದ ಭಾಷಣ ಓದಲ್ಲ ಎಂದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ನಾಳೆಯಿಂದ ಜಂಟಿ ಅಧಿವೇಶನ. ನಾಳೆ ಬೆಳಗ್ಗೆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರ ಭಾಷಣ ಕಾನ್ಸ್ಟಿಟ್ಯೂಷನಲಿ ಮ್ಯಾಂಡೇಟರಿ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಮನವೊಲಿಕೆಗೆ ಮುಂದಾದ ರಾಜ್ಯ ಸರ್ಕಾರ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದ ನಿಯೋಗದಿಂದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭೇಟಿ. ಕೇಂದ್ರ ಸರ್ಕಾರದ ವಿರುದ್ಧ ಕಠಿಣ ಶಬ್ದಗಳ ಬಳಕೆಯ ಹಿನ್ನೆಲೆಯಲ್ಲಿ ಭಾಷಣ ಮಾಡಲ್ಲ ಎನ್ನುತ್ತಿರುವ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಆದರೆ ಸರ್ಕಾರ ಹೇಳ್ತಾ ಇದೆ ಭಾಷಣ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಕಠಿಣ ಶಬ್ದಗಳ ಬಳಕೆಯ ಬಗ್ಗೆ ರಾಜ್ಯಪಾಲರ ಆಕ್ಷೇಪ ಇದೆ. ನಿನ್ನೆಯಷ್ಟೇ ತಮಿಳುನಾಡಿನಲ್ಲಿ ರಾಜ್ಯಪಾಲ ವರ್ಸಸ್ ಅಲ್ಲಿನ ಸ್ಟಾಲಿನ್ ಸರ್ಕಾರದ ನಡುವೆ ತಿಕ್ಕಾಟ ನಡೆದಿತ್ತು. ಕೇರಳದಲ್ಲಿ ಅಲ್ಲಿನ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಮತ್ತು ಪಿನರಾಯಿ ವಿಜಯನ್ ಸರ್ಕಾರದ ನಡುವೆ ತಿಕ್ಕಾಟ ನಡೆದಿತ್ತು. ಈಗ ಕರ್ನಾಟಕದಲ್ಲಿ ಥಾವರ್ ಚಂದ್ ಗೆಹ್ಲೋಟ್ ರಾಜ್ಯಪಾಲರು ವರ್ಸಸ್ ಸರ್ಕಾರ. ರಾಜ್ಯಪಾಲರಿಗೆ ಕೆಲವು ಪ್ಯಾರಾಗಳ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ರಿಸರ್ವೇಷನ್ಸ್ ಇವೆ. ಅವುಗಳ ಕೆಲವು ಮಾರ್ಪಾಡುಗಳನ್ನೇನಾದರೂ ಮಾಡೋದಿದ್ದರೆ ಮಾಡೋದಕ್ಕೆ ಸಹಜವಾಗಿ ಇಂಥ ಸಂದರ್ಭಗಳಲ್ಲಿ ನಾವು ಚರ್ಚೆ ಮಾಡ್ತೀವಿ. ಆದರೆ ಯಾವುದೇ ಪ್ಯಾರಾಗಳನ್ನು ಕೈ ಬಿಟ್ಟುಬಿಡಬೇಕು ಅಂತಂದರೆ ಅದು ನಮ್ಮ ಸರ್ಕಾರ ಏನು ನಿರ್ಣಯ ಮಾಡಿದೆ ಅದಕ್ಕೆ ತದ್ವಿರುದ್ಧವಾಗಿ ಹೋದಂಗಾಗುತ್ತೆ. ಆದರೆ ಅವರು ಕೆಲವು ಪ್ಯಾರಾಗಳನ್ನು ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ. ಆ ಪ್ಯಾರಾಗಳನ್ನು ಕೈ ಬಿಡ್ತಕ್ಕಂಥದ್ದು ಅಷ್ಟು ಸಮಂಜಸ ಸೂಕ್ತ ಆಗೋದಿಲ್ಲ ಅನ್ನುವಂಥ ಅಭಿಪ್ರಾಯವೂ ನಮ್ಮದಾಗಿತ್ತು. ಆದರೆ ಅವರು ಅದೇ ವಿಚಾರವನ್ನು ಕೆಲವು ಬಾರಿ ಪ್ರಸ್ತಾಪ ಮಾಡಿದರು. ನಮ್ಮ ವಿಚಾರನ ನಾವು ಪ್ರಸ್ತಾಪ ಮಾಡಿದ್ವಿ. ರಾಜ್ಯದಲ್ಲಿರ್ತಕ್ಕಂಥ ವಾಸ್ತುಸ್ಥಿತಿ, ನರೇಗಾದಂಥ ಯೋಜನೆಯನ್ನು ರಿಪೀಲ್ ಮಾಡೋದ್ರ ಮೂಲಕ ವಿ.ಬಿ. ಗ್ರಾಮ್ಜಿ ಅನ್ನೋದನ್ನು ತಗೊಂಡು ಬಂದು ಏನು ರೈತರ ಹಕ್ಕನ್ನು ಕಿತ್ಕೊಂಡಿದ್ದಾರೆ, ಕೃಷಿ ಕಾರ್ಮಿಕರ ಹಕ್ಕನ್ನು, ಕೆಲಸದ ಹಕ್ಕನ್ನು ಕಿತ್ಕೊಂಡಿದ್ದಾರೆ, ಅದರ ಬಗ್ಗೆ ನಾವು ಧ್ವನಿ ಎತ್ತಬಾರ್ದೆ. ಯಾವುದು ಕಾನೂನು ಮುಖಾಂತರ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಮುಖಾಂತರ ನಮ್ಮ ಪಂಚಾಯಿತಿಗಳು ಕೆಲಸ ಯಾವುದು ಮಾಡಬೇಕು ಅಂತ ನಿರ್ಣಯ ಮಾಡ್ತಾಯಿದ್ವು. ಆ ಪಂಚಾಯಿತಿಗಳಿಗೆ ಏನು ಅಧಿಕಾರ ಇತ್ತು ಆ ಅಧಿಕಾರವನ್ನು ಕಿತ್ಕೊಂಡು ಕೇಂದ್ರೀಕರಣ ಮಾಡಿಕೊಂಡು ದೆಹಲಿಯಲ್ಲಿ ಇಟ್ಕೊಂಡ್ರೆ ಅದ್ರ ಬಗ್ಗೆ ರಾಜ್ಯಪಾಲರ ಮುಖಾಂತರ ನಮ್ಮ ವಿಧಾನಸಭೆ ವಿಧಾನ ಪರಿಷತ್ತಿನ ಈ ಜಂಟಿ ಸದನದಲ್ಲಿ ಹೇಳಿಸಬಾರ್ದು ಅಂತಂದರೆ ಹೇಗಾಗುತ್ತೆ ಹೇಳಿ. ಅದರ ಜೊತೆಗೇ ಏನು ಅಧಿಕಾರ ವಿಕೇಂದ್ರೀಕರಣದ ದಾರಿಯೊಳಗೆ ನಾವಿದ್ವಿ. ಸಂವಿಧಾನದ 73-74ನೇ ತಿದ್ದುಪಡಿ ಪ್ರಕಾರ ಆ ಒಂದು ದಾರಿಯಲ್ಲಿ, ಆ ಪಥದಲ್ಲಿ ಅಡ್ಡಿ ಹಾಕ್ತಕ್ಕಂಥ ಒಂದು ಕೆಲಸ ವಿ.ಬಿ. ಗ್ರಾಮ್ಜಿ ಮೂಲಕ ಆಗಿದೆ. ಆದ್ದರಿಂದ ಅದನ್ನು ನಾವು ಸಹಜವಾಗಿ ಟೀಕಿಸೋದಾಗಲಿ ಅಥವಾ ಮಹಾತ್ಮ ಗಾಂಧಿ ನರೇಗಾ ಆ್ಯಕ್ಟನ್ನು ಮರುಸ್ಥಾಪನೆ ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸದನಗಳಲ್ಲಿ ಆಗ್ರಹಿಸುವಂಥದ್ದೇನಿದೆ ಅದನ್ನು ಮಾಡಬೇಕು ಅನ್ನುವಂಥ ಈ ಹಲವಾರು ಪ್ಯಾರಾಗಳಿವೆ. ಇವುಗಳಿಗೆ ಮಾನ್ಯ ರಾಜ್ಯಪಾಲರು ತಮ್ಮದೇ ಆಗಿರ್ತಕ್ಕಂಥ ರಿಸರ್ವೇಷನನ್ನು ಹೊಂದಿದ್ದಾರೆ. ನಾವು ಅವ್ರಿಗೆ ಹೇಳಿದ್ವಿ ಕೆಲವು ಬದಲಾವಣೆ ಮಾಡಬೇಕಾಗಿರೋದು ಅಥವಾ ಅನಿವಾರ್ಯ ಇದ್ದರೆ ಅಥವಾ ಅವ್ರಿಗೆ ತಪ್ಪು ಅರ್ಥ ಆಗಿದ್ದರೆ, ಮಾಹಿತಿ ಕೊರತೆ ಇದ್ದರೆ ಅವನ್ನೆಲ್ಲ ಕೊಟ್ಟು ಅವನ್ನ ಹೇಳೋದಕ್ಕೆ ಚರ್ಚೆಗೆ ತಯಾರಿದ್ದೇವೆ ಅಂತ ಹೇಳಿದ್ವಿ. ಆದರೆ ಅವರು 11 ಪ್ಯಾರಾಗಳನ್ನು ಬಿಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದೆ ನಮ್ಮ ನಿರ್ಣಯವನ್ನು ರಾಜ್ಯಪಾಲರಿಗೆ ನಾವು ಕಳಿಸ್ಕೊಡ್ತೀವಿ. ಈಗ 11 ಪ್ಯಾರಾಗಳನ್ನೂ ಸಹ ವಿ.ಬಿ. ರಾಮ್ಜಿ ವಿಷಯ ಮಾತ್ರ ಸೀಮಿತವಾಗಿದೆ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧಗಳ ವಿಷಯಗಳ ಪ್ರಸ್ತಾಪ ಆಗಿದೆ? 11 ಪ್ಯಾರಾಗಳಲ್ಲಿ ಕೇಂದ್ರ ರಾಜ್ಯದ ಸಂಬಂಧ, ಕೇಂದ್ರದ ನಿಲುವಿನಿಂದ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯ, ಕೇಂದ್ರದ ನೀತಿಯಿಂದ ರಾಜ್ಯದ ಬಡಜನರಿಗೆ ಇರ್ತಕ್ಕಂಥ
ಏನು ಕೆಲಸದ ಹಕ್ಕಿತ್ತು, ರೈಟ್ ಟು ವರ್ಕ್ ಇತ್ತು, ಅದನ್ನು ಕಿತ್ಕೊಂಡಿರ್ತಕ್ಕಂಥ ವಿಚಾರ. ಹಲವಾರು ಅಭಿವೃದ್ಧಿ ಕೆಲಸಗಳು, ಕೇವಲ ಇವು 11 ಪ್ಯಾರಾ ಅಲ್ಲ, ಇನ್ನೂ ಒಂದು 100 ಪ್ಯಾರಾ ಅದಾವು. ಆ 100 ಪ್ಯಾರಾದಲ್ಲಿ ನಮ್ಮ ನೀತಿಯನ್ನು, ನಮ್ಮ ರಾಜ್ಯದ ಬೆಳವಣಿಗೆಯನ್ನು, ನಮ್ಮ ರಾಜ್ಯದಲ್ಲಿ ಮುಂದೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೇವೆ. ಈಗ ನಾಳೆ ಅವರು ಬರ್ತಾರೆ, ಆದರೆ ಈ ವಿಷಯಗಳಲ್ಲಿ ಇನ್ನೂ ಗೊಂದಲ ಇದೆ ಅವ್ರಿಗೆ, ಅಥವಾ ಈ 11 ಪ್ಯಾರಾಗಳನ್ನ ಓದಬೇಕು ಬೇಡವೋ ಅಥವಾ ಓದ್ತೀವಿ, ಸ್ಪಷ್ಟ ಕೊಟ್ಟಿಲ್ಲ. ಇವುಗಳ ಬಗ್ಗೆ ನಮ್ಮ ಅಭಿಪ್ರಾಯ ಅವ್ರಿಗೆ ತಿಳಿಸಿದ್ದೇವೆ, ಅವರ ಅಭಿಪ್ರಾಯ ನಮಗೆ ತಿಳಿಸಿದ್ದಾರೆ. ಅವರಿಗೆ ರಿಸರ್ವೇಷನ್ಸ್ ಇವೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ನಾವು ಅವ್ರಿಗೆ ಮುಂದೆ ಕಮ್ಯುನಿಕೇಟ್ ಮಾಡ್ತೀವಿ. ಅವರು ನಾಳೆ ಬರಬೇಕು, ನಮ್ಮ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡಬೇಕು ಅಂಥೇಳಿ ಅವ್ರಿಗೆ ವಿನಂತಿ ಮಾಡಿದ್ದೇವೆ. ಸಂವಿಧಾನದ 176 ಪ್ರಕಾರ ಇಟ್ ಇಸ್ ಮ್ಯಾಂಡೇಟ್ರಿ ಫಾರ್ ಎನಿ ಗವರ್ನರ್ ಟು ಕಮ್ ಆ್ಯಂಡ್ ಅಡ್ರೆಸ್. ಅದನ್ನು ತಾವು ದಯಮಾಡಿ ಬರಬೇಕು, ಭಾಷಣ ಮಾಡಬೇಕು ಅಂತೇಳಿ ಅವ್ರು ಕೋರಿದ್ದೇವೆ. ಒಂದು ವೇಳೆ ಅವರು ಒಪ್ಪದೇ ಇದ್ರೆ ಸರ್ಕಾರದ ಮುಂದೆ ಇರುವಂತ ಆಯ್ಕೆಗಳೇನು ಸರ್? ಆ ಪ್ರಶ್ನೆ ಈಗ ಬಂದಿಲ್ಲ. ವಿಲ್ ಕ್ರಾಸ್ ದ ಬ್ರಿಡ್ಜ್ ಓನ್ಲಿ ವೆನ್ ಇಟ್ ಕಮ್ಸ್. ರಾಜಭವನದಿಂದ ಕಮ್ಯುನಿಕೇಟ್ ಮಾಡಿ ಈ ತರ ಇಶ್ಯೂಗಳಿವೆ, ನಮ್ಗೆ ಆಕ್ಷೇಪಣೆ ಇದೆ, ಅಧಿವೇಶನಕ್ಕೆ ಬರಲ್ಲ ಅಂತ ರಾಜ್ಯಪಾಲ ಕಮ್ಯುನಿಕೇಟ್ ಮಾಡಿದ್ರೆ ಅಥವಾ ಆಕ್ಷೇಪಣೆಗಳು ಮಾತ್ರ? ಅವರು ಬರಲ್ಲ ಅಂತ ನಮಗೆ ಇಲ್ಲಿವರೆಗೆ ಕಮ್ಯುನಿಕೇಟ್ ಮಾಡಿಲ್ಲ. ಕೆಲವು ರಿಸರ್ವೇಷನ್ ಇದ್ದುದನ್ನು ನಮ್ಮ ಮುಖ್ಯ ಕಾರ್ಯದರ್ಶಿಗಳಿಗೆ ಹೇಳಿದರು. ಮುಖ್ಯ ಕಾರ್ಯದರ್ಶಿಗಳು ಅವನ್ನೆಲ್ಲ ಅವಲೋಕನೆ ಮಾಡಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಏನು ವಿವರವನ್ನು ಅವ್ರಿಗೆ ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.